ಅಧ್ಯಕ್ಷರೇ, ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ. ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ. ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದಾರ. ವಿಜೇಂದ್ರ ಅವರು ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಪೂರಾ ಪ್ರಾಯೋಜಿಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ನಡೀತು. ಇದು ಪಕ್ಷಾತೀತವಾದ ಹೋರಾಟ ಆಯಿತು. ಮಾನ್ಯ ಅಧ್ಯಕ್ಷರೇ, ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದ್ದೀವಿ. ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮಗೆ 2A ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ, ಕಾಯ್ದ್ವಿ. ಕಾಯ್ದಾಗ ಇವರು 2D 2C ಅಂತ ಮೀಸಲಾತಿಯನ್ನು ಕೊಡ್ತಾರೆ. ಮಾನ್ಯ ಅಧ್ಯಕ್ಷರು, ಏನು 2B ಮೀಸಲಾತಿಯಲ್ಲಿರುವಂತಹ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ 2%, ಒಕ್ಕಲಿಗರಿಗೆ 2%. ಏನು ನಾವು ಈಗಾಗಲೇ 3B ದಲ್ಲಿ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ನಾವು 5% ಮೀಸಲಾತಿಯನ್ನು ಪಡಿತಾ ಇದ್ದೀವಿ. ಏನ್ ಮಾಡಿದ್ರು 2D 2C ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ, ಅಲ್ಲ ನಾ ಹೇಳೋದಕ್ಕೆ ಅವಕಾಶ ಕೊಡ್ರಿ. ಏನಾಗಿದೆ ಅನ್ನೋದನ್ನ ಸತ್ಯಾಸತ್ಯತೆ ಇಡಬೇಕು. ಇವತ್ತು ಇಲ್ಲಿ ಸದನದಲ್ಲಿ ಚರ್ಚೆ ಆಗುವಾಗ ಕೂಡ ಮಾನ್ಯ ಅಧ್ಯಕ್ಷರೇ, 2D 2C ಏನಾಯ್ತು, ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು. ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು. ಎದಕ್ಕೆ? ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ, ಅದಕ್ಕೆ ನೀವು ಕಿತ್ತುವಂತ ಅಧಿಕಾರ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾಜ್ಞೆ ಸಿಕ್ತು. ಮುಂದೆ ನಮ್ಮ ರಾಜ್ಯ ಸರ್ಕಾರ ಹೋರಾಟದಲ್ಲಿ ನಾನು ಮುಂಚೆ ಇದ್ದಾವ, ಇವರು ಒಮ್ಮಕ್ಕಲೇ ಅದನ್ನು ತಗೊಂಡೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಿಕೊಂಡು ಇವತ್ತು ಪ್ರಾಯೋಜಿತ ಮಾಡಿ ಅಲ್ಲಿ ಪ್ರಚೋದನೆ ಮಾಡಿ ಪಾಪ ಅಮಾಯಕರು ನಮ್ಮ ಸಮಾಜದವ್ರನ್ನ ಹೊಡಿಸಿದ್ರಲ್ಲ ಇವರು. ಇದು ಹೊಡಿಸ್ತವ್ರು ಇವರೇ. ಮಾನ್ಯ ಅಧ್ಯಕ್ಷರೇ, ಅದು ನಾವಲ್ಲ, ಇವರೇ ಹೊಡಿಸ್ತವ್ರು. ಬಿಜೆಪಿ ಅವರೇ ಹೊಡಿಸ್ತವ್ರು. ಇಂಥ ಪ್ರಚೋದನೆ ಕೊಡೋರು ಇವರೇ. ಮಾನ್ಯ ಅಧ್ಯಕ್ಷ, ತಡೆಯಾಜ್ಞೆ ಬಂತು. ಅವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಸಾಲಿಸಿಟರ್ ಜನರಲ್ ಏನು ಹಿಂಬರ ಬರೆದು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ನಾವು 2B ಮೀಸಲಾತಿಗೆ ಯಾವುದೇ ಅಡೆತಡೆಯನ್ನ ತರೋದಿಲ್ಲ, ಯಥಾಸ್ಥಿತಿಯನ್ನ ಕಾಪಾಡ್ಕೋತೀವಿ ಅಂತೇಳಿ ಹಿಂಬರ ಬರೆದು ಕೊಟ್ಟು ಬಂದ್ರು ಅಧ್ಯಕ್ಷರೇ.